ಪರ್ವತಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಯಾವುದು? ಮೇರು ಪರ್ವತ. ಗ್ರಹಗಳೆಲ್ಲ ಶ್ರೇಷ್ಠ ಯಾವುದು? ಗ್ರಹಾಣಂ ಆದಿರಾದಿತ್ಯೋ ಲೋಕರಕ್ಷಣಕಾರಕ ಸೂರ್ಯ. ಅವನಷ್ಟು ಪ್ರಕಾಶ ಯಾರಿಗೂ ಇಲ್ಲ. ಅವನ ಸಮೀಪ ಬಂದ ಎಲ್ಲ ಗ್ರಹಗಳು ಕೂಡ ತಮ್ಮ ಕಾಂತಿಯನ್ನು ಕಳ್ಕೊಳ್ಳುತ್ತವೆ, ಅದಕ್ಕೆ ಅಸ್ತ ಆಗೋದು ಅಂತ ಕರೀತಾರೆ. ಸರಿಸ್ಸು ಯಥಾ ಗಂಗಾ, ನದಿಗಳಲ್ಲೆಲ್ಲ ಗಂಗಾ ನದಿ ಶ್ರೇಷ್ಠ. ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠ. ನಕ್ಷತ್ರಗಳಲ್ಲಿ ಚಂದ್ರ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಗೌಹು ವರಿಷ್ಠ ಚತುಷ್ಪದಾಂ, ಎಲ್ಲ 4 ಕಾಲುಗಳಂತಹ ಪ್ರಾಣಿಗಳಲ್ಲಿ ಗೋವು ಶ್ರೇಷ್ಠ. ಯಾಕೆ? ಗೋವಿನ ಸಗಣಿ ಮಲಮೂತ್ರಗಳನ್ನು ನಾವು ತಿನ್ನುವಂತೆ ಬೇರೆ ಯಾವ ಪ್ರಾಣಿಗಳು ನಾವು ಸ್ವೀಕಾರ ಮಾಡೋದಿಲ್ಲ. ಗೋವಿಗೆ ಇರೋಷ್ಟು ಸ್ಥಾನಮಾನ ಬೇರೆ ಯಾವ ಪ್ರಾಣಿಗಳು ನಾವು ಕೊಟ್ಟಿಲ್ಲ. ಮಾಸಾನಾಂ ಮಲಮಾಸೋಹಂ ದ್ವಿಪದಾಂ ಬ್ರಾಹ್ಮಣೋಯತ, 2 ಕಾಲುಳ್ಳಂತಹ ಪ್ರಾಣಿಗಳಲ್ಲಿ ಬ್ರಾಹ್ಮಣನು ಹೇಗೆ ಶ್ರೇಷ್ಠನೋ ಹಾಗೆ ಮಲಮಾಸ ಎಂಬುದಕ್ಕಂಥದ್ದು ಎಲ್ಲ ಮಾಸಗಳಲ್ಲೂ ಶ್ರೇಷ್ಠವಾಗಿದೆ. ಇದನ್ನು ಖಂಡಿತ ನಾವು ಈ ಮಲಮಾಸವನ್ನು ಬಿಡಬಾರದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಪೃಥಿವ್ಯಾಂ ಯಾನಿ ತೀರ್ಥಾನಿ ಕ್ಷೇತ್ರಾಣಿ ಸರ್ವದೇವತಾ ತದ್ದೇಹೇ ತಾನು ತಿಷ್ಠಂತಿ ಯಕ್ ಕುರ್ಯಾತ್ ಪುರುಷೋತ್ತಮಂ. ನೋಡಿ, ಪುರುಷೋತ್ತಮ ಮಾಸ ಏನಿದೆ, ಅಧಿಕ ಮಾಸ, ಅಲ್ಲಿ ಹೇಳಿರ್ತಕ್ಕಂಥ ಕರ್ಮಗಳನ್ನು, ಅದು ಸ್ನಾನ ಆಗಿರ್ಬೋದು, ದೀಪದಾನ ಆಗಿರ್ಬೋದು, ಅಪೂಪ ದಾನ ಆಗಿರ್ಬೋದು, ಅಥವಾ ವಸ್ತ್ರದಾನ ಆಗಿರ್ಬೋದು, ಅಥವಾ ಬಂಗಾರವನ್ನು ದಾನ ಮಾಡೋದು, ಇದು ಯಾವ ದಾನ ಆಗಿರ್ಬೋದು, ಅದನ್ನು ಯಾರು ಮಾಡಿರ್ತಾರೋ ಅಂಥ ವ್ಯಕ್ತಿಯಲ್ಲಿ ಬೃಹನ್ನಾರ ಪುರಾಣ ಹೇಳುವಂತೆ ಈ ಪ್ರಪಂಚದಲ್ಲಿ ಎಷ್ಟು ತೀರ್ಥಗಳು ಇದೆಯೋ ಅಷ್ಟು ತೀರ್ಥಗಳ ಸನ್ನಿಧಾನ ಅವನಲ್ಲಿ ಬರುತ್ತೆ. ಅಲ್ಲದೆ ತದ್ದೇಹೇ ತಾಂತಿಷ್ಠಂತಿ ಯಕ್ ಕುರ್ಯಾತ್ ಪುರುಷೋತ್ತಮಂ, ಸರ್ವ ದೇವತೆಗಳ ಸನ್ನಿಧಾನ ಅವನಲ್ಲಿ ಇರುತ್ತೆ. ಆದ್ದರಿಂದ ಇದನ್ನು ಮಾಡಬೇಕು. ಪುರುಷೋತ್ತಮ ಸೇವಾಯಾಮ್. ನೋಡಿ, ಯಾರಾದರೂ ಕೆಟ್ಟ ಸ್ವಪ್ನ ಬೀಳ್ತಾ ಇರುತ್ತೆ, ತಾನೇ ಅಭ್ಯಂಜನ ಮಾಡಿಕೊಳ್ಳೋದು, ಅವನೇ ಅದು ಸ್ವಪ್ನದಲ್ಲಿ ಅಭ್ಯಂಜನ ಮಾಡಿಕೊಂಡ ಅಂದರೆ ಅವನಿಗೆ ಮರಣ ಸನ್ನಿಹಿತ ಅಂತ ಶಾಸ್ತ್ರ ಹೇಳುತ್ತೆ. ಅವನ ಹಲ್ಲಿ ಬೀಳೋದು ಇತ್ಯಾದಿಗಳು. ಅಲ್ಲದೆ ಇದೆಲ್ಲೂ ಕೂಡ ಬೇಕಾದಷ್ಟು ದುಸ್ವಪ್ನಗಳೆಲ್ಲ ಬರುತ್ತೆ. ಇದೆಲ್ಲ ದುಸ್ವಪ್ನಗಳು ಕೂಡ, ಅಲ್ಲದೆ ದಾರಿದ್ರ್ಯಗಳು, ಇದೆಲ್ಲವೂ ಕೂಡ ಪುರುಷೋತ್ತಮ ಮಾಸದಲ್ಲಿ ಯಾರು ಪುರುಷೋತ್ತಮ ಮಾಸದ ಆಚರಣೆ ಮಾಡ್ತಾರೋ ಅವರಿಗೆಲ್ಲ ನಾಶ ಆಗುತ್ತೆ ಎಂಬುದಾಗಿ ಬೃಹನ್ನಾರದೀಯ ಹೇಳ್ತಾ ಇದೆ. ದುಸ್ವಪ್ನಂ ಚೈವ ದಾರಿದ್ರ್ಯಂ ತ್ರಿವಿಧಂ ಚ ಯತ್ ದುಷ್ಕೃತಂ ತತ್ಸರ್ವಂ ವಿಲಿಮ್ಯಾಂತಿ ಕೃತೆ ಶ್ರೀ ಪುರುಷೋತ್ತಮೇ. ಆದ್ದರಿಂದ ದೇವತೆಗಳು ಎಲ್ಲರೂ ಕೂಡ ಹರಿಭಕ್ತನಿಗೆ ವಿಘ್ನ ಬಾರದಂತೆ ರಕ್ಷಣೆ ಮಾಡ್ತಾರಂತೆ. ಇಂದ್ರಾದಿ ದೇವತೆಗಳು ಪುರುಷೋತ್ತಮನ ವ್ರತ ಮಾಡತಕ್ಕಂಥವು ಎಲ್ಲಿ ವಾಸ ಮಾಡ್ತಾರಲ್ಲಿ ಭೂತ ಪ್ರೇತ ಪಿಶಾಚಾದಿಗಳು ಇರೋದಿಲ್ಲ. ಈಗ ಒಬ್ಬರು 1 ತಿಂಗಳು ಅಧಿಕ ಮಾಸವನ್ನು ಮಾಡಿಬಿಟ್ರು ಅಂದರೆ ಅವರು ಯಾವ ಮನೆಯಲ್ಲಿ ಬರ್ತಾರೋ ಅಲ್ಲಿ ಅಕಸ್ಮಾತ್ ಭೂತ ಪ್ರೇತ ಇದ್ದರೂ ಕೂಡ ಅದು ಓಡಿ ಹೋಗ್ತವೆ, ಅಷ್ಟೇ ಹೊರತಾಗಿ ಇವ್ರಿಗೇನು ಮಾಡೋದಿಲ್ಲ. ಅಂದರೆ ಇದೆಲ್ಲ ಇದೆ. ಅಷ್ಟು ಮಾತ್ರವಲ್ಲ, ಯಾವ ಸ್ತ್ರೀಗೆ ಮಕ್ಕಳು ಆಗಿಲ್ಲ ನನಗೇಂತಿದ್ದಾಳೆ, ಅವಳು ಪುರುಷೋತ್ತಮ ಮಾಸವನ್ನು ಪೂರ್ತಿ ಆಚರಣೆ ಮಾಡಿದ್ಲು ಅಂದರೆ ಅದು ಸ್ತ್ರೀಯರು, ಪುರುಷರು, ಮಕ್ಕಳು, ವೃದ್ಧರು ಎಲ್ಲರೂ ಮಾಡಬೇಕಾದ ಕಾರ್ಯಕ್ರಮ ಏಕಾದಶಿ ಅಂತ. ಇದು ಒಬ್ಬರು ಮಾಡೋದು ಒಬ್ಬರು ಬಿಡೋದು ಅಂತಲ್ಲ. ಚಾತುರ್ಮಾಸ್ಯವೂ ಹಾಗೆ. ಚಾತುರ್ಮಾಸ್ಯದಲ್ಲಿ ಯಾವ್ಯಾವ ರೀತಿ ಲಕ್ಷ ಬತ್ತಿ ವ್ರತ, ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ, ಧಾರಣಪಾನ ವ್ರತ ಮಾಡ್ತೋ ಅದೆಲ್ಲವನ್ನೂ ಇಲ್ಲಿ ಮಾಡಬೇಕು. ಅದೆಲ್ಲವೂ ಕೂಡ ಮಾಡಲಿಕ್ಕೆ ಶಾಸ್ತ್ರ ಹೇಳಿದೆ. ಅಲ್ಲದೆ ಲಘು ವಿಷ್ಣು ಪಂಚಕ ಅಂತ ಬೇರೆ ಹೇಳಿದ್ದಾರೆ. ಈಗ 5 ಬರುತ್ತೆ. ಈಗ ವಿಷ್ಣು ಪಂಚಕ ಅಂದರೆ ಏನು? 60 ಉಪವಾಸ ಒಂದು ವರ್ಷದಲ್ಲಿ, ಪ್ರತಿ ತಿಂಗಳು ಕೂಡ ಶ್ರವಣ ನಕ್ಷತ್ರ ಇರೋ ದಿವಸ ಅದಕ್ಕೆ ಇಷ್ಟು ಗಳಿಗೆ ಅಂತ ಅದಿರಬೇಕು. ಬೇರೆ ನಕ್ಷತ್ರಗಳ ಸಂಬಂಧ ಇರಬಾರ್ದು, ವಿದ್ಧ ಆಗಿರಬಾರ್ದು ಅಂಥದ್ದು ಶ್ರವಣ ಉಪವಾಸಕ್ಕೆ ಬರುತ್ತೆ. ಅದು ಪಂಚಾಂಗದಲ್ಲಿ ಹಾಕಿರ್ತಾರೆ. ಅದೊಂದು. ಏಕಾದಶಿ ಒಂದು ಶುಕ್ಲ ಪಕ್ಷದ್ದು, ಕೃಷ್ಣ ಪಕ್ಷದ ಏಕಾದಶಿ 3 ದಿವಸ ಆಯಿತು. ಪೌರ್ಣಿಮೆ, ಅಮಾವಾಸ್ಯೆ, ಈ 5 ಒಂದು ತಿಂಗಳಲ್ಲಿ ಬರುತ್ತೆ. ಇಂಥದ್ದು 1 ವರ್ಷ ಮಾಡಿದ್ರೆ 60 ಉಪವಾಸಗಳಾಗತ್ತೆ. ಇಲ್ಲಿ ನಮಗೆ 5 ಉಪವಾಸಕ್ಕೆ ಇಡೀ 1 ವರ್ಷ ಮಾಡಿದ ಫಲ ಬರ್ತಾ ಇದೆ. ಇಲ್ಲಿ ಕೂಡ ಈ ಸಾರಿ ಕೂಡ ಏಕಾದಶಿ 2 ಏಕಾದಶಿ ಬಂದೇ ಬರುತ್ತೆ. 2 ಏಕಾದಶಿ ಅಂದರೆ ಏನು? ಒಂದು ಶುಕ್ಲ ಪಕ್ಷದ್ದು, ಒಂದು ಕೃಷ್ಣ ಪಕ್ಷದ್ದು, ಒಂದು ಬಿಳಿ ಒಂದು ಕಪ್ಪು ಅದು ಬರುತ್ತೆ. ಇನ್ನು ಒಂದು ಬಿಳಿ ಇನ್ನೊಂದು ಕಪ್ಪು ಬರುತ್ತೆ. ಯಾವುದದು? ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಅದು ಬರುತ್ತೆ. ಇನ್ನೊಂದು ಶ್ರವಣ ನಕ್ಷತ್ರ ಇದು ಕೂಡ ಬರ್ತಾ ಇದೆ. ಈಗ ನಾವು ಸಂಕಲ್ಪ ಮಾಡಿಕೊಂಡು ಯಾರು ವಿಷ್ಣು ಪಂಚಕ ಮಾಡಲಿಕ್ಕೆ 60 ಮಾಡಬೇಕು ಅಂತ ಭಯ ಪಡ್ತಾರೆ ಅಂಥವರು ಈ ತಿಂಗಳಲ್ಲಿ ಮಾಡತಕ್ಕಂಥ 5 ಉಪವಾಸ ಮಾಡಿ ಅವನು ಆ 60 ಉಪವಾಸ ಮಾಡತಕ್ಕಂಥ ವಿಶೇಷ ಒಂದು ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ನಾವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ.
ಅದಕ್ಕೆ ಲಘು ವಿಷ್ಣು ಪಂಚಕ ಅಂತ ಹೆಸರು ಇದು ಅಧಿಕ ಮಾಸದಲ್ಲಿ. ಇದನ್ನು ತಪ್ಪಿಸ್ಕೋಬೇಡಿ, ಪ್ರತಿಯೊಬ್ಬರು 5 ಉಪವಾಸ ಮಾಡಿರಿ. ಇದರಿಂದ ನಿಮಗೆ ವಿಷ್ಣು ಪಂಚಕ ವ್ರತ ಮಾಡಿಲ್ಲ ಅಂತ ದುಃಖ ಪಡೋದು ಬೇಡ. ಒಂದು 5 ಜನ ಬ್ರಾಹ್ಮಣರಿಗೆ ಊಟ ಹಾಕಿ ಅವ್ರಿಗೇನಾಗುತ್ತೋ ನಿಮ್ಮ ಶಕ್ತಿ ಇದ್ದು ಕೊಡ್ರಿ. ಇದು ಮುಖ್ಯವಾಗಿ ನಾವು ಇದರಲ್ಲಿ ಬರತಕ್ಕಂಥದ್ದು. ಹಾಗೆ ಯಾವ ವ್ಯಕ್ತಿಗೆ ಮಕ್ಕಳು ಇಲ್ಲವೋ ಅಂಥವರಿಗೆ ಸಂತಾನ ಆಗತ್ತೆ. ವಂದ್ಯತ್ವ ಶಮನಂ. ಎಷ್ಟೋ ದಿನಕ್ಕೆ ಗಂಡ ಆಯುಷು ಮುಗಿದೋಗಿರುತ್ತೆ, ಅವನಿಗೆ ಮುಗಿತಾ ಇರುತ್ತೆ, ವೈಧವ್ಯ ಬರೋ ಅವಕಾಶ ಇರುತ್ತೆ. ಅಧಿಕ ಮಾಸ ಮಾಡಿ ಪರಮಾತ್ಮ ಅರ್ಪಣೆ ಮಾಡಿದರೆ ದೀರ್ಘಾಯುಷ್ಮಂತನಾಗ್ತಾನೆ. ಅದು ಬೇರೆ ಇದೆ. ಅದಕ್ಕಾಗಿ ಒಂದು ಕಥೆಯನ್ನು ಹೇಳಿದ್ದಾರೆ. ಒಬ್ಬ ದೃಢಧನ್ವ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ದೃಢಧನ್ವ ಅವನಿಗೆ ಒಬ್ಬ ಮಗ ಹುಟ್ಟಿದ್ದಾನೆ. ಅವನು ವಸ್ತುತಃ ಮಗ ಹುಟ್ಟಬೇಕಾಗಿದ್ದರೆ ಅವನಿಗೆ ಎಷ್ಟೋ ವರ್ಷ ಮಕ್ಕಳೇ ಇದ್ದಿಲ್ಲ ಅವನಿಗೆ. ಆ ಸಂದರ್ಭದಲ್ಲಿ ಅವನು ಏನೇನೋ ವ್ರತಗಳೆಲ್ಲ ಮಾಡಿದೆ, ಯಾವುದೂ ಆಗಲಿಲ್ಲ. ಕಡೆಗೆ ಏನು ಮಾಡ್ದ, ಪರಮಾತ್ಮನನ್ನು ಅನೇಕ ರೀತಿ ಉಪಾಸನೆ ಮಾಡ್ದ. ಅವನಿಗೇನು ಇದಾಗಲಿಲ್ಲ. ಕಡೆಗೆ ಒಂದು ಸಾರಿ ಗರುಡ ಅವನ ಮಿತ್ರ, ಗರುಡ ಏನಿದ್ದಾನ ಅವನನ್ನ ಮಿತ್ರ, ಅವನು ಹೇಳ್ತಾನೆ, ನೀನಾದರೂ ಪರಮಾತ್ಮನಿಗೆ ಹೇಳಿ ನಮಗೆ ಒಬ್ಬ ಮಗನನ್ನು ಇದು ಮಾಡಬಾರ್ದ ಅಂತ. ಪರಮಾತ್ಮನ ಹತ್ರ ಕರ್ಕೊಂಡು ಹೋದ. ಅವನು ಕರ್ಕೊಂಡು ಹೋಗಿ ಹೇಳ್ತಾನೆ, ಸ್ವಾಮಿ ನನಗೆ ತಪಸ್ಸು ಮಾಡಿದ್ದಾನೆ, ಪಾಪ ತುಂಬ ಸೇವೆ ಮಾಡಿದ್ದಾನೆ, ಒಂದು ಮಗನನ್ನು ಕೊಡ್ಬೋದಲ್ಲ ಅಂತ. ಮೊದಲು ಪರಮಾತ್ಮ ಹೇಳ್ತಾನೆ, ನೀವಿಷ್ಟು ವರ್ಷ ತಪಸ್ಸು ಮಾಡಿದ್ರೂ ಅಷ್ಟೇ ನಿಮ್ಮ ಮಕ್ಕಳ ಸಂತಾನ ಭಾಗ್ಯವೇ ಇಲ್ಲ ಅಂದ್ಬಿಟ್ಟ ಪರಮಾತ್ಮನೇ. ಗರುಡನ ಮೇಲೆ ಬಂದಿದ್ನಲ್ಲ, ಅವನು ಗರುಡನ ಮುಖ ನೋಡ್ದ. ಆಗ ಗರುಡ ಹೇಳ್ತಾನೆ, ಸ್ವಾಮಿ ನೀನು ಮನಸ್ಸು ಮಾಡಿದ್ರೆ ಅಸಾಧ್ಯವಾದ ಯಾವುದು, ಒಂದು ಮಗನ ಕೊಡಿ ಸ್ವಾಮಿ ಅಂತ. ನೋಡಿ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ. ಉನ್ನತ ಪ್ರಾರ್ಥಿತ, ಉತ್ಕೃಷ್ಟರಾದವರು ಜ್ಞಾನಿಗಳು ಪ್ರಾರ್ಥನೆ ಮಾಡಿದ್ರೆ ಪರಮಾತ್ಮ ಇಲ್ಲ ಅಂತ ಮಾತ್ರ ಹೇಳೋದಿಲ್ಲ. ಆದ್ದರಿಂದ ಗರುಡ ಹೇಳಿಕೊಳ್ಳಿ, ಸರಿ ನೀನೇ ಕೊಡು ಅಂದ. ಒಬ್ಬ ಮಗ ಆಗಲಿ ಎಂದ. ಆಮೇಲೆ ಮಗ ಆದ, ಬೆಳೀತಾ ಇದ್ದಾನೆ, ತುಂಬ ಸಂತೋಷ ಆಯಿತು. ಪರಮಾತ್ಮನ ಹೊರಟ, ಗರುಡನ ಹೊರಟುಬಿಟ್ಟ. ಇನ್ನೇನು ಒಂದು 12 ವರ್ಷ ಆಗ್ತಾಯಿದೆ ಅವನಿಗೆ. ಉಪನಯನೆಲ್ಲ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಅವರ ಮನೆಗೆ ಬರ್ತಾರೆ. ಒಂದು ಕಡೆ ವಿಶ್ವಾಮಿತ್ರ ಅಂತಿದೆ, ಒಂದು ಕಡೆ ಮಾರ್ಕಂಡೇಯರು ಅಂತಿದೆ, ಒಂದು ಕಡೆ ವಾಲ್ಮೀಕಿ ಋಷಿಗಳು ಅಂತಿದೆ. ಅದೆಲ್ಲ ಅವರಿಗೆ ಹೆಸರುಗಳು. ಋಷಿಗಳು ಬಂದಿದ್ದಾರೆ. ಅವನು ನೋಡಿ, ನಿಜವಾಗಿ ಅಂಥ ಮಗಪ್ಪ, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಕರೆದಲ್ಲ ಆಮಲಕನಾಗ್ಬಿಟ್ಟಿದ್ದಾನೆ ಅಂತ ನೋಡಿ, ಆದರೂ ಕೂಡ ಅಂತ ಅಂತಾರೆ. ಏನು ಸ್ವಾಮಿ ಆದರೂ ಕೂಡ ಅಂದರೆ ಏನು ಅಂತಾರೆ. ಇವನು 12 ವರ್ಷ ಆಯುಷ್ ಅಷ್ಟೇ, ಆಮೇಲೆ ಅವನಿಗೆ ಆಯುಷ್ ಇಲ್ಲ ಅಂತ ಹೇಳ್ತಾರೆ. ತುಂಬ ದುಃಖ ಪಡ್ಕೊಂಡು ಈ ದುಃಖದಲ್ಲಿ ಇದ್ದಾರೆ. 12 ವರ್ಷ ತುಂಬ್ತಾ ಇದ್ದ ಹಾಗೆ ಮಿತ್ರ ಜೊತೆಗೆ ಸರೋವರಿಗೆ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಹೋದವನು ನೀರಲ್ಲಿ ಕೆಳಗಡೆ ಹೋದವನು ವಾಪಸ್ ಬರೋದೇ ಇಲ್ಲ. ಆ ಶವವನ್ನು ಹಿಡ್ಕೊಂಡು ಅಪ್ಪ ಅಮ್ಮಂದರು ಅಲ್ಲೇ ಮನೆಗೆ ಬರೋದೇ ಇಲ್ಲ, ಅಲ್ಲೇ ಕೂತ್ಕೊತಾರೆ. ಸರಿಗೆ ಶುರು ಆಯಿತು ಮಳೆ, ಭಯಂಕರವಾದ ಮಳೆ. 30 ದಿವಸ ಮಳೆ ಬಂದಿದೆ ನೋಡಿ. ಒಂದು ದಿವಸ ತಪ್ಪಿಸಾಗ 30 ದಿವಸ. ಇವರು ಏಳಲೇ ಇಲ್ಲ ಅಲ್ಲಿಂದ. ಆ ಶವವನ್ನು ತೊಡೆ ಮೇಲೆ ಹಾಕ್ಕೊಂಡೇ ಅವರು ತಪಸ್ಸು ಮಾಡ್ತಾ ಕೂತಿದ್ದಾರೆ. ದೇವರು ಸ್ಮರಣೆ ಮಾಡ್ತಾ ಇದ್ದಾರೆ. ನಾರಾಯಣ, ಕೃಷ್ಣ, ಗೋವಿಂದ, ನೀನು ಕೊಟ್ಟು ಇಂಥ ಕೆಲಸ ಮಾಡಿಬಿಟ್ಟಿಯಲ್ಲಪ್ಪ, ಇದೇ ನಿನಗೆ ಪ್ರಿಯವಾದದ್ದ, ನೀನು ಕೊಟ್ಟಿದ್ದೆ ನೀನೇ ಕಿತ್ಕೊಳ್ಳೋದಾ ಅಂತ ಹೀಗೆಲ್ಲ ಅವರು ಹೇಳ್ತಾ ಇದ್ದಾರೆ. ದೇವರ ಸ್ಮರಣೆ ನಿರಂತರವಾಗಿ ನಡೀತಾ ಇದೆ. ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನಿಲ್ಲ. ಮಳೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಶವವನ್ನು ಕೈಯಲ್ಲಿ ಹಾಕ್ಕೊಂಡಿದ್ದಾರೆ. ಕಡೆಗೆ 1 ತಿಂಗಳು ಆಯಿತು. ಆದ ಕೂಡಲೇ ಪರಮಾತ್ಮ ಪ್ರತ್ಯಕ್ಷನಾದ. ಬಂದ ಕೂಡಲೇ ಅವರಿಗೆ ಅದ್ಭುತವಾದ ಆಶ್ಚರ್ಯ ಆಗೋಯಿತು. ತುಂಬ ಸಂತೋಷಪಟ್ಟರು. ಪರಮಾತ್ಮ ನೀನು ದರ್ಶನ ಆಯ್ತಲ್ಲ, ಸಾಕು ನಮಗೆ ಅಂತ. ಹೇಳಪ್ಪ ನೀನು ಅಂತ ಆ ಹುಡುಗಂಗೆ ಹೇಳಿಕೊಳ್ಳಿ, ಎದ್ದು ಕೂತ್ಕೊಂಡ್ಬಿಟ್ಟ. ಮೊದಲು ನಾವು ಕೇಳಿದಾಗ ಮಕ್ಕಳಿಗೆ ಭಾಗ್ಯವೇ ಇಲ್ಲ ಅಂದೆ. ಕಡೆ ಗರುಡ ಪ್ರಾರ್ಥನೆ ಮಾಡೋದಕ್ಕೆ ಕೊಡಿಸ್ದಿ ನೀನೇ. ಪುನಃ ಅವನನ್ನು ಸಾಯಿದ್ದೆ 12 ವರ್ಷಕ್ಕೆ. ಪುನಃ ಬಂದು ದೀರ್ಘಾಯುಷ್ಮಂತನ ಮಾಡ್ತಾಯಿದ್ದಿ. ಏನು ಸ್ವಾಮಿ ನೀನು ವ್ಯಾಪಾರ ಇದು ಅಂದರೆ, ಏನು ಮಾಡೋದು? ಆ ಅಧಿಕ ಮಾಸ ಆಗಿದೆ. ನೀನು ಯಾವಾಗ ನಿನ್ನ ಮಗನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ನೀನು ಕೂತ್ಕೊಂಡ್ಯೋ ಅವತ್ತೇನೇ ಶುರು ಆಯಿತು ಅಧಿಕ ಮಾಸ. ಅಧಿಕ ಮಾಸ ನಿರಂತರವಾಗಿ ಮಳೆ ನೀರಲ್ಲಿ ಸ್ನಾನ ಮಾಡಿದ್ದಿ, ನಿರಂತರ ಹರಿನಾಮ ಸ್ಮರಣೆ ಮಾಡ್ತಾ ಇದ್ದಿ. ಅಲ್ಲದೆ ಊಟ ಇಲ್ಲ, ತಿಂಡಿ ಇಲ್ಲ, 1 ತಿಂಗಳು ಉಪವಾಸ ಮಾಡಿದ್ದಿ. ನಿನ್ನ ಮಗನಿಗೆ
ಆಯುಷ್ ದೀರ್ಘಾಯುಷ್ಮಂತ ಕೊಡದೇ ಇದ್ದರೆ ಹೇಗೆ? ಆದ್ದರಿಂದ ಅಧಿಕ ಮಾಸದ ಪ್ರಭಾವದಿಂದಾಗಿ 4000 ವರ್ಷ ಅವನು ಬದುಕ್ತಾನೆ ಹೋಗು ಎಂಬುದಾಗಿ ಪರಮಾತ್ಮ ಅಂದ್ಕೊಂಡಿದ್ದಾನೆ. ಆದ್ದರಿಂದ ಇಲ್ಲಿ ಸ್ನಾನಾದಿಗಳು, ಉಪವಾಸಾದಿಗಳು, ಹರಿನಾಮಸ್ಮರಣೆ, ಮೌನ ಮುಖ್ಯ. ಮೌನ ಅಂದರೆ ಲೌಕಿಕವಾದದ್ದು ಆದಷ್ಟು 1 ತಿಂಗಳು ಮಾತಾಡಬಾರ್ದು. ಲೌಕಿಕ ಇಲ್ಲ, ಏನಿದ್ದು ದೇವರ ಬಗ್ಗೆ, ದೇವರ ಕಥೆ, ದೇವರ ಸ್ಮರಣೆ ಇಂಥದ್ದು ಮಾಡಬೇಕೆ, ಆ ಶ್ಲೋಕಗಳು ಪಾರಾಯಣ ಹಿಂಗೆ ಮಾಡಿಬಿಟ್ರೆ ಖಂಡಿತ ಅನುಗ್ರಹ ಆಗತ್ತೆ ಅನ್ನಲಿಕ್ಕೆ ಇದೊಂದು. ವಂದ್ಯತ್ವ ಶಮನಂ ಅವೈಧವ್ಯಕರಂ ಸ್ತ್ರೀಯ, ವೈಧವ್ಯ ಕೂಡ ಬರೋದಿಲ್ಲ ಅಂಥದ್ದು. ಕನ್ಯೆ ಏನಾದರೂ ಇವಳು ಮಾಡಿಬಿಟ್ಲು ಅಂದರೆ ಒಳ್ಳೆಯ ವರ ಬೇಕು ಅಂದರೆ ಕನ್ಯಾ ವಿಂದ್ಯೇತ ಭರ್ತಾರಂ ಗುಣಿನಂ ಚಿರಜೀವಿನಂ, ಒಳ್ಳೆ ಚಿರಂಜೀವಿ ಆದಕ್ಕಂಥ ಒಬ್ಬ ಗಂಡನನ್ನು ಪಡ್ಕೊತಾಳೆ. ಕಾಂತಾರ್ಥಿ, ಒಬ್ಬ ಹೆಣ್ಣು ಬೇಕು ಎಂಬುದಾಗಿ ಆದ ಒಂದು ಇಷ್ಟಪಟ್ಟಿದ್ದು ಮಾಡ್ದ ಅಂದರೆ ಸುಶೀಲಾಂಚ ಪತಿವ್ರತಾಂ ಪ್ರಾಪ್ನೋತಿ. ಇದೆಲ್ಲ ಫಲಗಳು ಹೇಳ್ತಾ ಇದ್ದಾರೆ. ವಿದ್ಯೆ ಬೇಕು, ನನಗೆ ಏನು ವಿದ್ಯೆ ಹತ್ತಾ ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿ ಲಭತೆ ವಿದ್ಯಾಂ ಸುಸಿದ್ಧಿಂ ಸಿದ್ಧಿಕಾಮಕ, ನನಗೆ ಈ ಮಂತ್ರ ಸಿದ್ಧಿ ಮಾಡ್ಕೊಬೇಡಿ ಸ್ವಾಮಿ ಅಂಥೇಳಿ ಈ ಅಧಿಕ ಮಾಸ ಮಾಡಿದರೂ ಕೂಡ ಅವ್ರಿಗೆ ಫಲ ಇದೆ. ಕಡೆಗೇನು ಮೋಕ್ಷ ಜ್ಞಾನ ಬೇಕು ಅಂತಿದೆ, ಅದನ್ನು ಕೂಡ ಪರಮಾತ್ಮ ಕೊಡ್ತಾನೆ. ಯಾರು ಮಲಮಾಸ ಬಂದಾಗ, ಅಧಿಕ ಮಾಸ ಬಂದಾಗ ಸಂಧ್ಯಾ ಉಪಾಸನಾದಿಗಳು, ತರ್ಪಣಾದಿಗಳು, ಶ್ರಾದ್ದಾದಿ ನಿಯಮಗಳಿದೆ, ಅದೆಲ್ಲವನ್ನು ಮಾಡಿದರೂ ಕೂಡ ಅದು ವಿಶೇಷವಾಗಿ ಆಚರಣೆಯಿಂದ ಬ್ರಹ್ಮಹತ್ಯಾದಿ ಪಾಪಗಳು ಇದೆಲ್ಲ ನಿತ್ಯ ಕರ್ತವ್ಯವಾದದ್ದು, ಬಿಡೋಂಗಿಲ್ಲ. ಅಧಿಕ ಮಾಸದಲ್ಲಿ ಮಾಡಿದ್ದಕ್ಕೋಸ್ಕರವಾಗಿ ಇದು ಬ್ರಹ್ಮಹತ್ಯಾದಿ ಪಾಪಗಳನ್ನು ನಾಶ ಮಾಡಲಿಕ್ಕೆ ಸಮರ್ಥವಾಗಿದೆ ನಮ್ಮ ಸಂಧ್ಯಾವಂದನಾದಿಗಳು. ಇಂತಹ ಒಂದು ಅಧಿಕ ಮಾಸವನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಏತತ್ತುಲ್ಯೋ ನ ಕೋಪಿ ಅನ್ಯ ಕಾರ್ತಿಕಾದಿಷು ಸುಂದರಿ ಅಂತಾನೆ. ಕಾರ್ತೀಕ ಮಾಸದಾದಿಗಳಲ್ಲಿ ಇದಕ್ಕೆ ಸದೃಶವಾದ ಯಾವುದೋ ಒಂದು ಮಾಸ ಇಲ್ಲ. ಎಲ್ಲ ಮಾಸಗಳನ್ನು ಕೂಡ ಒಂದು ತಕ್ಕಡೆಯಲ್ಲಿಡ್ರಿ, ಅಧಿಕ ಮಾಸವನ್ನು ಮಾತ್ರ ಒಂದು ತಕ್ಕಡೆಯಲ್ಲಿಡ್ರಿ. ತೂಗಿಸಿದರೆ ಇದರ 16ನೇ ಒಂದು ಭಾಗಕ್ಕೆ ಎಲ್ಲ ಮಾಸಗಳು ಸರಿಯಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪುರುಷೋತ್ತಮ ಮಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಇದು ಕೂಡ ಅಲ್ಲೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನೇನು ಸಾಧನಗಳಿದೆಯೋ ಮೋಕ್ಷ ಸಾಧನ ಅದೆಲ್ಲವೂ ಕೂಡ ಈ ಮಾಸದ 16ನೇ ಒಂದು ಭಾಗಕ್ಕೆ, ಅಂದರೆ ಈ ಮಾಸದಲ್ಲಿ ಮಾಡುವ ಪುಣ್ಯವನ್ನು 16 ತುಂಡು ಮಾಡಿ ಅದರ 1ನೇ ಭಾಗಕ್ಕೆ ಸಮಾನ ಆಗುವುದಿಲ್ಲ ಎಲ್ಲ ಸಾಧನಗಳು. ಆದ್ದರಿಂದ ಇನ್ನೊಂದು ಮಾತು ಬೃಹನ್ನಾರದೀಯದಲ್ಲಿ ಹೇಳ್ತಾರೆ. ಅಲ್ಲೇನು ಹೇಳ್ತಾರೆ ಅಂದರೆ ದ್ವಾದಶ, ಈ ನೋಡಿ, ಗುರು ಎಂಬುದಕ್ಕಂಥದ್ದು ಸಿಂಹರಾಶಿಗೆ ಬರ್ತಾನೆ. ಗುರು ಸಿಂಹರಾಶಿಗೆ ಬರ್ತಾನೆ. ಸಿಂಹರಾಶಿಗೆ ಬಂದಾಗ ಅವನು 12 ವರ್ಷ ಏನಿದೆ ಅದು ಫಲವನ್ನು ಕೊಡ್ತಾನೆ. ಗುರು ಸಿಂಹಗತ ಆಗಿದ್ದಾಗ ಅಲ್ಲಿ ಗೋದಾವರಿ ಸ್ನಾನವನ್ನು ನಾವು ಮಾಡಿಬಿಟ್ವಿ ಅಂದರೆ 12 ವರ್ಷ ಗೋದಾವರಿಯಲ್ಲಿ ಸ್ನಾನ ಮಾಡಿದ ಫಲವನ್ನು ಕೊಡ್ತಾನೆ. ಯಾವುದಿದು? 12 ವರ್ಷಗಳ ಕಾಲ ಗಂಗಾ ಸ್ನಾನ ಮಾಡಿದ ಫಲ ಗುರು ಸಿಂಹರಾಶಿಯಲ್ಲಿರುವಾಗ ಗೋದಾವರಿಯಲ್ಲಿ ಮಾಡಿದರೆ ನಮ್ಗೆ ಫಲ ಬರುತ್ತೆ. ಅಂತಹದ್ದೇ ಫಲ ಅಧಿಕ ಮಾಸದಲ್ಲಿ 1 ಸಾರಿ ಸ್ನಾನ ಮಾಡಿದರೆ ಸಾಕು ಗೋದಾವರಿಯಲ್ಲಿ ಅಥವಾ ಗಂಗಾ ನದಿಯಲ್ಲಿ, ಅಷ್ಟು ಫಲ ಬರ್ತದೆ. ಇನ್ನು ಪ್ರತಿನಿತ್ಯ ಸ್ನಾನ ಮಾಡಿಬಿಟ್ರೆ ನಮ್ಮನ್ನು ಹಿಡಿಯೋರು ಯಾರಿದ್ದಾರೆ? ಆದ್ದರಿಂದ ಅದು ಕೂಡ ಒಂದು ಶ್ರೇಷ್ಠವಾದದ್ದು.